ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ಆಕೆ ಆಮೇಲೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ ಕೇಂದ್ರ ಸರ್ಕಾರ ಪಾತ್ರ. ಇಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಇವತ್ತು ಅದೇನೋ ಕೇಂದ್ರಕ್ಕೆ ಅಧಿಕಾರ ಇಲ್ಲದೆ ಹೆಂಗೆ ಸ್ಟಾಪ್ ಮಾಡಿದ್ರು ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಹೋಗಿದೆ. ಈಗ ಹೈಕೋರ್ಟ್ ಆರ್ಡರ್ ಆಯ್ತಪ್ಪ, ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಮಾಡೋಕ್ಕೆ ಅಧಿಕಾರ ಇದೆ. ಯಾವುದೋ ಜಿಲ್ಲಾ ಪಂಚಾಯತಿಯಲ್ಲಿ ಏನೋ ಒಂದು ಕೆಲಸದ ಬಗ್ಗೆ ತಕರಾರು ಬಂದರೆ ರಾಜ್ಯ ಸರ್ಕಾರಕ್ಕೆ ನ್ಯಾಚುರಲ್ ಆಗಿ ರಾಜ್ಯ ಸರ್ಕಾರ ಅದನ್ನು ತಡೆ ಹಿಡಿಯುವಂಥ ಅಧಿಕಾರ ಇದೆ, ಫೆಡರಲ್ ಸಿಸ್ಟಮ್. ಆದರೆ ಇಷ್ಟೆಲ್ಲ ನೀವೇ ಇದ್ದು, ಟೆಂಡರ್ ಕರೆಯೋದು ನೀವೇ, ದುಡ್ಡು ಸುಲಿ ಮಾಡೋದು ನೀವೇ, ನಿಮ್ಮದೇ MD, ನಿಮ್ಮದೇ ಅಧಿಕಾರಿಗಳ ದೊಡ್ಡ ಇದು, ಮತ್ತೆ ಅಡ್ವರ್ಟೈಸ್ಮೆಂಟ್ ಯಾರು ಕೊಡಬೇಕು ಅನ್ನೋ ತೀರ್ಮಾನ ಮಾಡೋದು ನೀವೇ. ಮೆಟ್ರೋದಲ್ಲಿ ಅಡ್ವರ್ಟೈಸ್ಮೆಂಟ್ ಯಾರ್ಯಾರಿಗೆ ಹೆಂಗೆ ಕೊಡಬೇಕು ಅನ್ನೋ ತೀರ್ಮಾನ ಮಾಡೋದು ನೀವೇ. ಇಷ್ಟೆಲ್ಲ ಇದ್ದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಮಾಡಬೇಡಿ. ಹಿಂದೆ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡೋರು ನೋಡಿ. ಸಿದ್ದರಾಮಯ್ಯ, ಐ ಆಸ್ಕ್ಡ್ ದ MD ಆಫ್ BMRCL, ಮಿಸ್ಟರ್ ಸಿದ್ದರಾಮಯ್ಯ, CM, present CM, to urgently address this issue and reduce the fare where increase are abnormal. Commuter interest must be safeguarded ಅಂತ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ ಹಿಂದೆ. February 13, 2025, 8:56 AM, 8:56 AM, February 13, 2025, 176.1K viewers. ಇಷ್ಟು ಜನ ವ್ಯೂವರ್ಸ್ ಮಾಡಿದ್ದಾರೆ. ಅದು ಇದು ಅವ್ರದ ಟ್ವೀಟ್. ಕೇಂದ್ರ ಸರ್ಕಾರಕ್ಕೆ ಹೆಂಗ್ ಅಧಿಕಾರ ಇದೆ ಅಂತ ಕೇಳಿದ್ರಲ್ಲ, ಸ್ಟೇ ಮಾಡಿರೋದಕ್ಕೆ. ನಿಮ್ಗೆ ಹೆಂಗ್ ಅಧಿಕಾರ ಇದೆ? ರಿಡ್ಯೂಸ್ ಮಾಡಿ ಅಂತ ಹೇಳಿ MDಗೆ ಆರ್ಡರ್ ಮಾಡಕ್ಕೆ ನಿಮ್ಗೆ ಹೆಂಗ್ ಅಧಿಕಾರ ಇದೆ? ಅದೇ ಅಧಿಕಾರ ಕೇಂದ್ರದಿಂದ ಮಾಡಿದ್ದಾರೆ. ಕಂಪ್ಲೇಂಟ್ ಬಂದಿದೆ, ಸ್ಟೇ ಮಾಡಿ ಅಂತ ಹೇಳಿದ್ದಾರೆ. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಪಾಪರ್ ಆಗಿರೋದ್ರಿಂದ ಹಣಕಾಸು ವ್ಯವಸ್ಥೆಯನ್ನ ಸರಿದೂಗ್ಸಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಇದನ್ನ ಮುಚ್ಚಾಕೋಣಕ್ಕೋಸ್ಕರ ಫೇರ್ ಹೈಕ್ ಮಾಡಿ ಇವರ ಲಾಸಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ. ನಾನು ಸ್ಪಷ್ಟವಾಗಿ ವಿವರಿಸಿದ್ದೀನಿ ಕೇಂದ್ರ ಸರ್ಕಾರದ ಪಾತ್ರ ಏನಿದೆ ಅಂತ. ಅದರಿಂದ ನಾನು ಮತ್ತೊಮ್ಮೆ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ, ಹಾಗಾದರೆ ಇನ್ನು ಮುಂದೆ ನೀವು ಪ್ರಶ್ನೆ ನಂಬರ್ 1, ಇನ್ನು ಮುಂದೆ MDಯನ್ನ ನೇಮಕ ಮಾಡೋ ಅಧಿಕಾರವನ್ನು ಕೇಂದ್ರ ಕೊಟ್ಬಿಡಿ. ನಂಬರ್ 2, ಇನ್ನು ಮುಂದೆ ಎಲ್ಲ ಟೆಂಡರ್ಗಳನ್ನು ಕರೆಯುವಂಥದ್ದಕ್ಕೆ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಬಿಡಿ. ಮೆಟ್ರೋದಲ್ಲಿ ಬರುವಂಥ ಎಲ್ಲ ಅಧಿಕಾರಿಗಳ ಟ್ರಾನ್ಸ್ಫರ್ ಮಾಡುವಂಥದ್ದಕ್ಕೆ 3ನೇದು ನಂಬರ್ 3, ಎಲ್ಲ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಕೇಂದ್ರಕ್ಕೆ ಕೊಟ್ಬಿಡಿ. ಧೈರ್ಯ ಇದ್ರೆ ನೀವು ಕೇಂದ್ರಕ್ಕೆ ಒಂದು ಪತ್ರ ಬರೆದು, ನಮ್ಮ ರಾಜ್ಯದ ಜನಕ್ಕೆ ಅನ್ಯಾಯ ಆಗ್ತಾ ಇದೆ, ಬೆಂಗಳೂರು ಜನಕ್ಕೆ ಇನ್ನು2 ವರ್ಷ ಯಾವುದೇ ಫೇರನ್ನು ಹೈಕ್ ಮಾಡಬೇಡಿ, ಒಂದು ಪತ್ರ ಬರೀರಿ. ಇದು 4 ಪ್ರಶ್ನೆಯನ್ನ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ. ಉತ್ತರ ಕೊಡಿ. ರಾಜ್ಯದ ಬೆಂಗಳೂರು ಜನತೆಯ ಪರವಾಗಿ ಈ ಪ್ರಶ್ನೆಗಳನ್ನು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ.